ಆರ್ಸಿಬಿ 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 ಅಂತ 11 ಜನ ಅಭಿಮಾನಿಗಳು ಪ್ರಾಣನೇ ಕಳೆದುಕೊಂಡ್ರು. ಆ ಅಮಾಯಕ ಅಭಿಮಾನಿಗಳ ಸಾವಿಗೆ ಹೊಣೆ ಯಾರು? ಒಂದು ಕಡೆ ಸರ್ಕಾರ ತಮ್ದೇನೋ ತಪ್ಪಿಲ್ಲ, ಎಲ್ಲ ವ್ಯವಸ್ಥೆ ಮಾಡಿದ್ವಿ ಎನ್ನುತ್ತಿದೆ. ಇತ್ತ ಆರ್ಸಿಬಿ ಮ್ಯಾನೇಜ್ಮೆಂಟ್, ಬಿಸಿಸಿಐ ಕೂಡ ಇದರಲ್ಲಿ ನಮ್ಮದೇನೋ ತಪ್ಪಿಲ್ಲ ಎನ್ನುತ್ತಿದೆ. ಹಾಗಾದರೆ ಇಲ್ಲಿ ನಿಜಕ್ಕೂ ತಪ್ಪು ಯಾರದ್ದು? ಸರಿಯಾದ ವ್ಯವಸ್ಥೆ ಮಾಡದೆ, ಹೆಚ್ಚಿನ ಭದ್ರತೆ ಇಲ್ಲದೆ ಲಕ್ಷಾಂತರ ಅಭಿಮಾನಿಗಳನ್ನ ಒಂದೆಡೆ ಸೇರೋಕೆ ಅವಕಾಶ ಕೊಟ್ಟಿದ್ದಾದರೂ ಯಾರು? ಐಪಿಎಲ್ ಟಿಕೆಟ್ ಬೆಲೆ ಸಾವಿರಾರು ಗಟ್ಟಲೆ ಇದ್ರೇನೆ ಅಭಿಮಾನಿಗಳು ಮುಗಿಬಿದ್ದು ಟಿಕೆಟ್ ಖರೀದಿಸಿ ಮ್ಯಾಚ್ ನೋಡಲು ಹೋಗುತ್ತಾರೆ. ಹೀಗಿರುವಾಗ ಸ್ಟೇಡಿಯಂ ಎಂಟ್ರಿಗೆ ಫ್ರೀ ಎಂದು ಹೇಳಿದ್ರೆ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಸೇರ್ತಾರೆ ಎನ್ನುವ ಸಾಮಾನ್ಯ ಜ್ಞಾನವಾದರೂ ಸರ್ಕಾರ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇರಲಿಲ್ವಾ? ಲಕ್ಷಾಂತರ ಜನರು ಮುಗಿಬಿದ್ದಿರುವಾಗ ಒಮ್ಮೆಗೆ ಸ್ಟೇಡಿಯಂ ಗೇಟ್ ಓಪನ್ ಮಾಡಿದ್ರೆ ಜನರ ಗತಿ ಏನಾಗಬಹುದು ಎನ್ನುವ ಕನಿಷ್ಠ ಜ್ಞಾನವೂ ಇಲ್ಲದೆ ಇರುವ ವ್ಯವಸ್ಥೆಯಲ್ಲಿ ಬದುಕುತ್ತಿದ್ದೇವಾ? ಹೀಗೊಂದು ಪ್ರಶ್ನೆ ಖಂಡಿತವಾಗಿಯೂ ಮೂಡುತ್ತೆ. ಒಂದಷ್ಟು ಅಭಿಮಾನಿಗಳ ಅತಿರೇಕದ ವರ್ತನೆ, ಹುಚ್ಚು ಅಭಿಮಾನ ನೋಡ್ತಿದ್ರೆ ಆರ್ಸಿಬಿ ನಿಜಕ್ಕೂ ಕಪ್ ಗೆಲ್ಬೇಕಿತ್ತ ಅಂತ ಅನ್ಸೋಕೆ ಶುರುವಾಗಿರುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಅದರಲ್ಲೂ ಅಮಾಯಕ 11 ಅಭಿಮಾನಿಗಳನ್ನ ಬಲಿ ಪಡೆದ ಕಾಲ್ತುಳಿತದ ದುರಂತ ನೋಡ್ತಿದ್ರೆ ಯಾರಿಗಾಗಿ ಈ ಸಂಭ್ರಮ, ಏನಕ್ಕೆ ಬೇಕಿತ್ತು ಇದೆಲ್ಲ ಅಂತ ಅನಿಸುತ್ತಿದೆ. ಕಪ್ ಗೆದ್ದವರು, ಆಟ ಆಡಿದವರು, ಐಪಿಎಲ್ ಆಯೋಜಕರು ಕೋಟಿ ಸಂಪಾದನೆ ಮಾಡಿಕೊಂಡು ಮನೆಗೆ ಹೋದ್ರು. ಆದರೆ ಇದು ನಮ್ಮ ಟೀಮ್, ಇದು ನಮ್ಮ ಆಟಗಾರ, ಇವರು ನಮ್ಮವ ಅಂತ ಕಿತ್ತಾಡಿಕೊಂಡು ಜಗಳವಾಡಿಕೊಂಡು ಇದ್ದ ಅಭಿಮಾನಿಗಳಿಗೆ ಕೊನೆಗೆ ಸಿಕ್ಕಿದ್ದಾದರೂ ಏನು ಎಂದು ಅಳಿಸಲಾಗದ ದುರಂತಕ್ಕೆ ಸಾಕ್ಷಿಯಾಗಬೇಕಿತ್ತ ಈ ಆರ್ಸಿಬಿ ಗೆಲುವು? 17 ವರ್ಷಗಳಿಂದ ಕಪ್ ಗೆಲ್ಲದೆ ಇದ್ದಾಗ ಸರ್ಕಾರ ಏನಾದರೂ ತಲೆಕೆಡಿಸಿಕೊಂಡಿತ್ತ ಅಥವಾ ಆರ್ಸಿಬಿ ಆಟಗಾರರ ಬಗ್ಗೆ ಕಾಳಜಿ ತೋರಿಸಿತ್ತ? ಇಲ್ಲ ತಾನೆ. ಈಗ್ಯಾಕೆ ಸರ್ಕಾರಕ್ಕೆ ಆರ್ಸಿಬಿ ಮೇಲೆ ಇಷ್ಟೊಂದು ಪ್ರೀತಿ ಉಕ್ಕಿ ಬಂದಿದ್ದು? ಕಪ್ಪು ಗೆಲ್ಲುತ್ತಿದ್ದಂತೆ ರಾಜಕೀಯ ವ್ಯಕ್ತಿಗಳು ತಮ್ಮ ಸ್ವಾಹಿತಕ್ಕಾಗಿ ಗೆಲುವನ್ನ ಬಳಸಿಕೊಳ್ಳಲು ನೋಡಿದ್ರು. ಆಟಗಾರರು ಬೆಂಗಳೂರಿಗೆ ಎಂಟ್ರಿ ಕೊಡುತ್ತಿದ್ದಂತೆ ಪಾಕ್ ವಿರುದ್ಧ ಹೋರಾಡಿ ಗೆದ್ದು ಬಂದ ಸೈನಿಕರನ್ನ ವೆಲ್ಕಮ್ ಮಾಡುವಂತೆ ಸ್ವತಃ ಡಿಸಿಎಂ ಅವರೇ ಸಖತ್ ಸ್ಟೈಲಿಶ್ ಆಗಿ ತೆರಳಿ ಆಟಗಾರರನ್ನ ಸ್ವಾಗತ ಮಾಡಿ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕಿ ಆರ್ಸಿಬಿ ಬಾವುಟ ಹಿಡಿದು ಬಂದ ಬರಿ ನೋಡ್ತಿದ್ರೆ ಮೈದಾನದಲ್ಲಿ ಇವರೇ ಆಟವಾಡಿ ಗೆದ್ದು ಬಂದು ಕಪ್ ತಂದ ಹಾಗೆ ಇತ್ತು. ಗೆದ್ದ ಆಟಗಾರರೇ ಅಭಿಮಾನಿಗಳ ಪ್ರೀತಿಗೆ ಸೋತು ಬರುತ್ತಿದ್ದರು. ಆದರೆ ರಾಜಕಾರಣಿಗಳ ಸಂಭ್ರಮ ಮಾತ್ರ ಜೋರಾಗಿಯೇ ಇತ್ತು. ವಿಧಾನಸೌಧದಲ್ಲೇ ಯಾಕೆ ಬೇಕಿತ್ತು ಈ ಸಂಭ್ರಮ, ಸನ್ಮಾನ? ಕಪ್ ಗೆದ್ದ ಬಳಿಕ ಯಾವುದೇ ಪ್ಲಾನ್ ಮಾಡದ ಸರ್ಕಾರ ಆತುರಾತುರದಲ್ಲಿ ತಮ್ಮ ಹಿತಕ್ಕಾಗಿ ಗೆಲುವನ್ನ ಬಳಸಿಕೊಳ್ಳಲು ಮುಂದಾಯಿತು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭ್ರಮಕ್ಕೆ ಸಿದ್ಧತೆ ನಡೆಯುತ್ತಿರುವ ಬೆನ್ನಲ್ಲೇ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸನ್ಮಾನ ಹಾಕಿಕೊಳ್ಳುವ ಅವಶ್ಯಕತೆ ಏನಿತ್ತು? ರಾಜಕಾರಣಿಗಳು ವಿಧಾನಸೌಧದಲ್ಲಿ ಕೆಲಸ ಮಾಡುವವರು ಮತ್ತು ಅವರ ಕುಟುಂಬದವರ ಸೆಲ್ಫಿ ಮತ್ತು ಫೋಟೋ ಶೋಕಿಗಾಗಿಯೇ ಆಯೋಜಿಸಲಾಗಿತ್ತು ಎನ್ನುವುದು ಗೊತ್ತಾಗುತ್ತಿದೆ. ಸರಿಯಾದ ವ್ಯವಸ್ಥೆ ಮಾಡದೆ ಲಕ್ಷಾಂತರ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ ಎನ್ನುವುದು ಗೊತ್ತಿದ್ದರೂ ಸರ್ಕಾರ ಈ ಶೋಕಿ ಮಾಡಬೇಕಿತ್ತ? ಇದೇ ಸನ್ಮಾನ ಸಮಾರಂಭವನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಹಾಕಿಕೊಳ್ಳಬಹುದಿತ್ತಲ್ವಾ? ಯಾಕೆ ಮಾಡಿಲ್ಲ? ಸನ್ಮಾನ ಸಮಾರಂಭದಲ್ಲಿ ಸಿಎಂ ಮೊಮ್ಮಗ ಜಮೀರ್ ಅಹಮದ್ ಮಗ ಸೇರಿದಂತೆ ಬಹುತೇಕ ರಾಜಕಾರಣಿಗಳ ಕುಟುಂಬದವರೇ ಗೆದ್ದು ಬಂದ ಆಟಗಾರರ ಹಿಂಭಾಗದಲ್ಲಿ ರಾರಾಜಿಸುತ್ತಿದ್ದರು. ಆದರೆ ಅಭಿಮಾನಿಗಳು ಮಾತ್ರ ಮುಂಭಾಗದಲ್ಲಿ ಸಾಯುತ್ತಿದ್ದರು. ಯಾರದ್ದೋ ಶೋಕಿ ಪ್ರತಿಷ್ಠೆ ತೋರಲು ಹೋಗಿ 11 ಅಮಾಯಕ ಜೀವಗಳನ್ನ ಬಲಿಕೊಡಬೇಕಾಯಿತು. ಇನ್ನು ಬದುಕಿ ಬಹಳಬೇಕಿದ್ದ ಮಕ್ಕಳು ಆರ್ಸಿಬಿ ಎನ್ನುತ್ತಾ ಪ್ರಾಣ ಬಿಟ್ಟರು. ಆದರೆ ಮಕ್ಕಳನ್ನ ಕಳೆದುಕೊಂಡ ತಂದೆ ತಾಯಿಯರ ಗತಿಯೇನು? ಅವರ ಸಂಕಟ, ನೋವು ಕೇಳೋರ್ಯಾರು? ಅಯ್ಯೋ ದೇವ್ರೆ, ಇಂಥ ಕೆಟ್ಟ ವ್ಯವಸ್ಥೆ ಸರಿ ಹೋಗೋದೇ ಇಲ್ವಾ?